ಗೋವಾ ಖ್ಯಾತೆ ಬೆನ್ನಲ್ಲೇ ಹೋರಾಟಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಈಗ ಅನ್ನದಾತರು. ಮಹದಾಯಿಗಾಗಿ ಮತ್ತೊಂದು ಹೋರಾಟಕ್ಕೆ ಅಣಿಯಾಗಿದ್ದಾರೆ ರೈತರು. ಯಾಕಂದ್ರೆ ಪದೇ ಪದೇ ಕೇಂದ್ರ ಸರ್ಕಾರ ಅನ್ಯಾಯವನ್ನ ಮಾಡ್ತಾನೆ ಬರ್ತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆ ಭಾಗದ ಸಂಸದರು ಅವರೇ ಆಯ್ಕೆ ಆಗ್ತಾ ಇದ್ದಾರೆ, ನಿರಂತರವಾಗಿ ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆದರೆ 4 ಜಿಲ್ಲೆಗಳ ರೈತರಿಗೆ ಮತ್ತು ಕುಡಿಯೋ ನೀರಿಗೆ ಮಹದಾಯಿ ಬೇಕೇ ಬೇಕದು. ನಮ್ಮದು ಮಹದಾಯಿ ಅದು ಗೋವಾಕ್ಕೆ ಹರಿದು ಹೋಗ್ತಾ ಇದೆ, ಅಲ್ಲಿ ಹೋಗಿ ಸಮುದ್ರ ಸೇರುತ್ತೆ. ಕಳಸಾ ಮತ್ತು ಬಂಡೂರು 2 ನಾಲೆಗಳ ಮೂಲಕ ನವಿಲು ತೀರ್ಥಕ್ಕೆ ಮಲಪ್ರಭಾ ಇದೆಯಲ್ವ ಅಲ್ಲಿಗೆ ತಿರುಗಿಸುವಂಥ ಒಂದು ಯೋಜನೆ ಇದೆ. ಅದಕ್ಕೆ ಇನ್ನೂ ಕೂಡ ಕಾಲ ಕೂಡಿ ಬರ್ತಾ ಇಲ್ಲ. DPR ತೊಗೊಂಬಂದ್ವಿ ಅಂತ ಹೇಳ್ತಾರೆ. DPR ಆಯಿತು, ಅಲ್ಲಿ ವನ್ಯಜೀವಿ ಮಂಡಳಿಯಿಂದ ಪರ್ಮಿಷನ್ ಕೊಡಿಸ್ಬೇಕು, ಅದು ಕೇಂದ್ರದ ಅಧೀನದಲ್ಲಿದೆ. ಪ್ರಹ್ಲಾದ್ ಜೋಶಿ ಅವ್ರದ್ದು ಏನು ದೊಡ್ಡ ಕೆಲಸ ಅಲ್ಲ ಇದು, ಅವ್ರು ಮನಸ್ಸು ಮಾಡಿದ್ರೆ ಆಗುತ್ತೆ, ಆದರೆ ಮಾಡ್ತಾ ಇಲ್ಲ. ಹಾಗಾಗಿ ರೈತರು 31ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ತೀರ್ಮಾನ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಒಂದು ಸಭೆ ಆಯಿತು, ಆ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಜೋಶಿ ಕಚೇರಿ ಎದುರು ಈಗ ಪ್ರೊಟೆಸ್ಟ್ ಮಾಡುವಂತಹ ಒಂದು ಎಲ್ಲ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೆಯುತ್ತೆ ಅಂತ ಅನಿಸುತ್ತೆ. ಸುಮಾರು 4-5 ದಶಕಗಳಿಂದ ಮಹದಾಯಿ ನೀರಿಗಾಗಿ ಹೋರಾಟ ನಡೀತಾ ಇದೆ. ಈಗ ಬಾಗಲಕೋಟೆ ಆಗಿರ್ಬೋದು, ಜೊತೆಗೆ ಗದಗ ಆಗಿರ್ಬೋದು, ಹುಬ್ಬಳ್ಳಿ ಧಾರವಾಡ ಈ ಭಾಗದ ರೈತರಿಗೆ ಮತ್ತು ಕುಡಿಯೋ ನೀರಿಗೆ ಇದು ಅನುಕೂಲ ಆಗುತ್ತೆ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಯಲ್ಲಪ್ಪ, ಈಗ 4-5 ದಶಕಗಳ ಹೋರಾಟ ಇದು, ಮತ್ತೆ ದೊಡ್ಡ ಮಟ್ಟದಲ್ಲಿ ಹೋರಾಟ ರೂಪುರೇಷೆಗಳು ರೆಡಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ರೈತರ ಆಕ್ರೋಶ ನೋಡ್ತಾ ಇದ್ರೆ ಹೋರಾಟ ಹೇಗಿರುತ್ತೆ, ಯಾವ ರೀತಿ ಕೇಂದ್ರ ಸರ್ಕಾರದ ವಿರುದ್ಧ ಆರ್ಭಟಿಸಲಿದ್ದಾರೆ ಅನ್ನದಾತರು ಅನ್ನೋದು? ಪ್ರಭು, ಮಹದಾಯಿ ಅಂದ್ರೆ ಉತ್ತರ ಕರ್ನಾಟಕದ 4 ಜಿಲ್ಲೆಯ 9 ತಾಲೂಕಿನ ಒಂದು ಜೀವನಾಡಿ ಅಂತ ನಾವು ಕರಿತೀವಿ. ಮಹದಾಯಿಯನ್ನ ಒಗ್ಗಿಸಿ ನೀರನ್ನ ಕುಡಿದು ನಾವು ಜೀವ ಬೆಳೆಸ್ತೀವಿ ಅಂತ ಹೇಳಿ ಉತ್ತರ ಕರ್ನಾಟಕದ ಜನ ಇವತ್ತು ತುದಿಗಾಲಲ್ಲಿ ಇರ್ತಾರೆ. ಆದ್ರೆ ನಮ್ಮನ್ನ ಆಳುವಂತಹ ಸರ್ಕಾರಗಳು ಇವತ್ತು ಉತ್ತರ ಕರ್ನಾಟಕ ಜನರಿಗೆ ಈ ಒಂದು ಮಹದಾಯಿ ಸಮಸ್ಯೆ ಏನಿದೆ ಇದನ್ನ ಇತ್ಯರ್ಥಪಡಿಸುವಂತಹ ಗೋಜಿಗೆ ಇವತ್ತು ಮುಂದಾಗ್ತಾ ಇಲ್ಲ. ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂತಂದ್ರೆ 4 ದಶಕಗಳ ಒಂದು ಸುದೀರ್ಘ ಹೋರಾಟ. ಈ ಒಂದು ಹೋರಾಟ ಈಗಾಗಲೇ 10 ವರ್ಷ ಕಳೆದೆ. ಸಹಿತ ಇಲ್ಲಂದ್ರೆ ರೈತರಿಗೆ ಸಿಕ್ಕಿದ್ದು ಲಾಟಿ ನೇಟು, ಬೂಟಿ ನೇಟು, ಸೆರೆವಾಸ ಮತ್ತು ಇಲ್ಲಂದ್ರೆ ಹಲವು ಕೇಸುಗಳು. ಇದನ್ನ ಬಿಟ್ರೆ ಇಲ್ಲಿ ಅಂದರೆ ಏನೂ ಸಹ ಇಲ್ಲಿವರೆಗೂ ಸಿಕ್ಕಿಲ್ಲ. ಈ ಹಿಂದ್ಗಡೆ ಇದ್ದಂತಹ ಯಡಿಯೂರಪ್ಪನ ಸರ್ಕಾರ ಇರ್ಬೋದು, ಬೊಮ್ಮಾಯಿ ಸರ್ಕಾರ ಇರ್ಬೋದು, ರೈತರಿಗೆ ಅಂತಂದ್ರೆ ಈ ಒಂದು ಮಹದಾಯಿ ಕಳಸಾ ಬಂಡೂರಿಗೆ ಒಂದು ಕಾಮಗಾರಿಗಾಗಿ ಸುಮಾರು ಇಲ್ಲಂದ್ರೆ 1,500 ಕೋಟಿ ರೂಪಾಯಿನ ಈಗಾಗಲೇ ಮೀಸಲಿಟ್ಟಿದ್ದಾರೆ. ಅದಕ್ಕೆ ಈ ಒಂದು ಕಾಮಗಾರಿಯನ್ನ ಟೆಂಡರ್ ಪ್ರಕ್ರಿಯೆ ಆಗ್ಬೇಕು. ಈ ಒಂದು ಟೆಂಡರ್ ಪ್ರಕ್ರಿಯೆ ಆಗ್ಬೇಕಾದ್ರೆ ಇದಕ್ಕೆ ಬೇಕಾಗಿದ್ದು ವನ್ಯಜೀವಿ ಮಂಡಳಿ ಅನುಮತಿ. ಈ ಒಂದು ವನ್ಯಜೀವಿ ಮಂಡಳಿ ಅನುಮತಿಯನ್ನ ಕೊಡಿಸ್ಬೇಕಾಗಿದ್ದು ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಇಲ್ಲಿವರೆಗೂ ಕೇಂದ್ರ ಸರ್ಕಾರ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಆಗ್ತಿಲ್ಲ. ಇದ್ರ ನಡುವೆ ಇಲ್ಲಿ ಅಂತಂದ್ರೆ ನೋಡಿದಾಗ ಮೊನ್ನೆ ಸಹ ಇಲ್ಲಿಂದ್ರೆ ಗೋವಾ ಸಿಎಂ ಮತ್ತೆ ಕ್ಯಾಪ್ ತೆಗೆದರೆ ನಾವು ಕೋರ್ಟ್ ಮೊರೆ ಹೋಗ್ತೇವೆ ಅಂತ ಹೇಳಿದ್ರೆ, ಇದ್ರ ನಡುವೆ ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅನ್ನದಾತ ಮತ್ತೆ ಪುಟದಿದ್ದಾನೆ, ತಡ್ತಾ ಇದ್ದಾನೆ. ಇದಕ್ಕೆ ಏನು ಕಾರಣ ಅಂತಂದ್ರೆ ನಿಮಗೆ ನೀರು ಕೊಡಿ, ಈ ವನ್ಯಜೀವಿ ಮಂಡಳಿಯಿಂದ ನಮಗೆ ಅನುಮತಿ ಕೊಡಿಸ್ತೆ ಹೋಗಿ ಅಂತ ನಾವು ಹೋರಾಟ ತೀವ್ರ ಮಾಡ್ತೀವಿ. ಮೊದಲಿಗೆ ಇಲ್ಲಿ ಅಂತಂದ್ರೆ ಒಂದು ಅನಿರ್ದಿಷ್ಟ ಅವಧಿಯನ್ನ ನಾವು ಅಂತಂದ್ರೆ ಹುಬ್ಬಳ್ಳಿರುವಂತಹ ಏನು ಲ್ಯಾಮಿಂಗ್ಟನ್ ರಸ್ತೆ ಇದೆ, ಈ ಒಂದು ಲ್ಯಾಮಿಂಗ್ಟನ್ ರಸ್ತೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಏನಿದೆ, ಈ ಒಂದು ಕಚೇರಿಯ ಮುಂದ್ಗಡೆ 31ರಂದು ಇದೇ ತಿಂಗಳು 31ರಂದು ಉಗ್ರವಾದಂತಹ ಒಂದು ಹೋರಾಟವನ್ನ ಮಾಡ್ತೀವಿ. ಈ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಾಡಬೇಕು. ಹೋರಾಟಕ್ಕೂ ಸಹ ಇಲ್ಲಂದ್ರೆ ಅವಕಾಶವನ್ನ ಮಾಡಿಕೊಡಬಾರ್ದು. ಯಾಕಂದ್ರೆ ಈ ಸಂಪುಟಕ್ಕೆ ಹುಬ್ಬಳ್ಳಿಯಲ್ಲಿ ಸುದೀರ್ಘವಾದಂತಹ ಸಭೆಯನ್ನ ಮಹದಾಯಿ ಹೋರಾಟಗಾರರು ಇವತ್ತು ಕರೆದ ಬಳಿಕ ಇಲ್ಲಿ ಅಂತಂದ್ರೆ ಮಹದಾಯಿ ಹೋರಾಟಗಾರರು ಒಂದು ಸಂದೇಶವನ್ನ ಮಾಡಿದ್ರೆ ನಮಗೆ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ, ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ, ನಮಗೆ ನೀರು ಕೊಡಿ ಅಂತೇಳಿ ಆಗ್ರಹಿಸಿದ್ದಾರೆ. ಪ್ರಭು, ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗಾಗಿ.